ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರೇಮ್ ನಿರ್ದೇಶನದ ಕೆಡಿ ಸಿನಿಮಾದ ಸೆರಗ ಸರ್ಸೆ ಹಾಡಿನ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬೆಳವಣಿಗೆ. ವಿವಾದಿತ ಕೆಡಿ ಚಿತ್ರದ ಹಾಡನ್ನ ಬ್ಯಾನ್ ಮಾಡಲಾಗಿದೆ. ತೀವ್ರ ಟೀಕೆಗೆ ಗುರಿಯಾಗಿದ್ದ ಸೆರಗ ಸರ್ಸೆ ಹಾಡನ್ನ ಬ್ಯಾನ್ ಮಾಡಲಾಗಿದ್ದು, ಲೋಕಸಭೆಯಲ್ಲಿ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಈ ಕುರಿತಾಗಿ ಹೇಳಿಕೆ ಕೊಟ್ಟಿದ್ದಾರೆ. ನಿರ್ದೇಶಕ ಪ್ರೇಮ್ ಸಾಹಿತ್ಯದ ಗೀತೆಗೆ ತೀವ್ರ ಟೀಕೆ ಕೂಡ ವ್ಯಕ್ತವಾಗಿತ್ತು. ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ಸಾಲುಗಳನ್ನ ನಿರೀಕ್ಷೆ ಮಾಡಿರಲಿಲ್ಲ, ಇದರ ಅವಶ್ಯಕತೆ ಏನಿತ್ತು ಅನ್ನುವಂತಹ ಪ್ರಶ್ನೆಗಳು ಕೂಡ ಎದ್ದಿತ್ತು. ಇದರ ಬೆನ್ನಲ್ಲೇ ಹಿಂದಿ ಹಾಡನ್ನ ತೆಗೆದು ಹಾಕಿದಂತಹ ಚಿತ್ರತಂಡ ಕನ್ನಡದ ಹಾಡನ್ನ ಹಾಗೆ ಉಳಿಸ್ಕೊಂಡಿದ್ರು, ಅದಕ್ಕೆ ಸಮರ್ಥನೆಯನ್ನು ಕೂಡ ಮಾಡಿಕೊಂಡಿದ್ರು. ಇದರ ಬೆನ್ನಲ್ಲೇ ಇದೀಗ ನಿರ್ಧಾರವನ್ನ ತೆಗೆದುಕೊಂಡಿದ್ದು, ಪೋಲಿ ಹಾಡಿಗೆ ನಿಷೇಧ ಹೇರಿ ಕೇಂದ್ರ ಸರ್ಕಾರವೇ ನಿರ್ಧಾರವನ್ನ ತೆಗೆದುಕೊಂಡಿದೆ. ಅದಕ್ಕೂ ಮುಂಚೆಯೇ ಚಿತ್ರತಂಡ ಮಾಡಿದಿದ್ರೆ ಸ್ವಲ್ಪ ಇನ್ನೂ ಜನರಿಗೆ ಹತ್ತಿರವಾಗ್ತಾ ಇದ್ರು. ಆದರೆ ಸಮರ್ಥನೆ ಮಾಡ್ಕೊಳ್ತಾ ನೀವು ಸಿನಿಮಾದಲ್ಲಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ವಾದಕ್ಕೆ ಬೀಳ್ದಿದ್ರು. ಲೋಕಸಭೆಯಲ್ಲಿ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಹೀಗಾಗಿ ಪ್ರೇಮ್ ನಿರ್ದೇಶನದ ಹಾಡಿನಲ್ಲಿ ಆ ಸಾಲುಗಳೇನಿದೆ ಅದನ್ನು ಕತ್ತರಿ ಹಾಕ್ತಾ ಇದ್ದಾರೆ. ಈಗ ಅವರು ಅದನ್ನು ಚೇಂಜ್ ಮಾಡ್ಕೊಳ್ಬಹುದು, ಸಾಹಿತ್ಯ ಚೇಂಜ್ ಮಾಡಿಕೊಂಡು ಅದಕ್ಕೆ ಜೋಡಿಸ್ಕೊಂಡು ಅವರು ಸಿನಿಮಾವನ್ನು ರಿಲೀಸ್ ಮಾಡ್ಕೊಳ್ಬಹುದು. ಆದರೆ ಪರ್ಟಿಕ್ಯುಲರ್ ಆಗಿ ಆ ಲೈನ್ಸ್ ಏನಿತ್ತು ಅವಷ್ಟೂ ಕೂಡ ಅಶ್ಲೀಲವಾಗಿದೆ, ಡಬಲ್ ಮೀನಿಂಗ್ನಿಂದ ಕೂಡಿದೆ. ನೀವು ಬಾಟಲು ಉಪ್ಪಿನಕಾಯಿ ಅಂತ ಹೇಳಿದರೂ ಕೂಡ ಜನ ಬಕ್ರಾಗಳಲ್ಲ ಅದನ್ನು ನಂಬೋದಕ್ಕೆ. ನೀವು ಏನು ಹೇಳಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀರಿ ಅನ್ನೋದು ಸ್ಪಷ್ಟವಾಗಿ ಆ ಸಾಲುಗಳು ಹೇಳ್ತಿವೆ ಅನ್ನೋದನ್ನು ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಇದೊಂದು ದೊಡ್ಡ ಮಟ್ಟಿಗಿನ ಕ್ಯಾಂಪೇನ್ ರೂಪದಲ್ಲೇ ಚರ್ಚೆಗೆ ಒಳಪಟ್ಟಿತ್ತು. ತೀವ್ರ ಮುಜುಗರವನ್ನು ಕೂಡ ಚಿತ್ರತಂಡ ಅನುಭವಿಸಿದ್ರೂ ಕೂಡ ಯಾಕೆ ನಮಗೆ ಹೀಗೆ ಅನ್ನುವಂಥ ಪ್ರಶ್ನೆಯನ್ನು ಇಟ್ಕೊಂಡು ನಾವು ತಪ್ಪು ಮಾಡಿಲ್ಲ ಅನ್ನುವಂಥ ವಾದವನ್ನು ಕೂಡ ಮುಂದುವರಿಸಿತ್ತು. ಇದೀಗ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ನಿಲುವು ಕನ್ನಡ ಚಿತ್ರ ಪ್ರೇಮಿಗಳಿಗೆ ಒಂದು ರೀತಿಯ ಖುಷಿಯ ವಿಚಾರ. ಆದರೆ ಇದನ್ನು ಚಿತ್ರತಂಡವೇ ಮಾಡಿದಿದ್ರೆ ಬಹುಶಃ ಇನ್ನಷ್ಟು ಬೆಟರ್ ಆಗಿರ್ತಿತ್ತು ಅಂತ ನಿರೀಕ್ಷೆ. ಒಟ್ಟಿನಲ್ಲಿ ಲೋಕಸಭೆಯಲ್ಲಿ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಈ ಬಗ್ಗೆ ಮಾತನಾಡಿದ್ದಾರೆ. माननीय अध्यक्ष जी, जिस गाने के बारे में माननीय सांसद महोदय ने कहा है, ऑलरेडी उस पर बैन लग चुका है और मैं स्पष्ट तौर पे ये आपके माध्यम से पूरे सदन को कहना चाहूँगा कि हमें फ्रीडम ऑफ स्पीच में भारत के संविधान निर्माताओं ने जो रीजनेबल रिस्ट्रिक्शंस लगाए, उन रीजनेबल रिस्ट्रिक्शंस के हिसाब से ही चलना चाहिए. फ्रीडम ऑफ स्पीच कैनॉट बी एब्सोल्यूट. It has to be in the context of the society, it has to be in the context of the culture, और उसमें बहुत ही हमें सावधानी से हमारे आने वाले समय में जिस तरह से डिजिटल के माध्यम से जिस तरह से आज तेजी से चीज़ें फैलती है, उसमें हमें समाज के प्रोटेक्शन के लिए, विशेषकर बच्चों के प्रोटेक्शन के लिए, महिलाओं के प्रोटेक्शन के लिए, समाज के वंचित वर्गों के प्रोटेक्शन के लिए जो भी कड़े एक्शन लेने चाहिए वो लेने के लिए सरकार प्रतिबद्ध है. माननीय अध्यक्ष जी, ವಾಕ್ ಸ್ವಾತಂತ್ರ್ಯದ ಹೆಸರಲ್ಲಿ ಏನನ್ನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಸಮಾಜದ ಮೇಲೆ ದೊಡ್ಡ ಮಟ್ಟಿಗೆ ಪರಿಣಾಮವನ್ನು ಬೀರುತ್ತೆ. ಆ ಸಂದೇಶ ರವಾನೆ ಆಗಲಿಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ. ಹಾಗಾಗಿ ನಿಯಮಾನುಸಾರವಾಗಿ ಏನು ಇರಬೇಕು ಆ ಲಿಮಿಟನ್ನು ಕ್ರಾಸ್ ಮಾಡಬಾರ್ದು ಚಿತ್ರತಂಡಗಳು ಅಂತ ಹೇಳೋ ಮೂಲಕವಾಗಿ ಈ ಹಾಡಿಗೆ ಬ್ಯಾನ್ ಮಾಡಲಾಗಿದೆ ಅನ್ನುವಂತಹ ಸ್ಪಷ್ಟನೆಯನ್ನು ಕೊಡಲಾಗಿದೆ. ಒಟ್ಟಿನಲ್ಲಿ ವಿವಾದಿತ ಕೆಡಿ ಚಿತ್ರದ ಆ ಒಂದು ಹಾಡೇನಿತ್ತು ಅದು ಹಿಂದಿಯ ಹಾಡಿನ ಜೊತೆಗೆ ಕನ್ನಡದ ಹಾಡು ಕೂಡ ಈಗ ಬ್ಯಾನ್ ಆಗಬೇಕಾಗಿದೆ. ಹಿಂದಿಯ ಹಾಡಿಗಾಗಲೇ ಬ್ಯಾನ್ ಆಗಿತ್ತು ಅಂತ ಅವ್ರು ಹೇಳ್ತಾ ಈ ರೀತಿಯ ಹಾಡುಗಳು ಬರಬಾರ್ದು ಅನ್ನುವಂತಹ ವಿಷಯವನ್ನು ಪ್ರಸ್ತಾಪಿಸಿ ಮಾತನಾಡಿದ್ದಾರೆ.